ಮುಂಬೈನಲ್ಲಿ ಮುಂಬೈ ಇಂಡಿಯನ್ಸ್ ಮತ್ತು ಆರ್‌ಸಿಬಿ ತಂಡಗಳ ನಡುವೆ ನಡೆದಂತ ಪಂದ್ಯದಲ್ಲಿ ಆರ್‌ಸಿಬಿ ಮುಂಬೈ ಇಂಡಿಯನ್ಸ್ ಎದುರು 12 ರನ್‌ಗಳ ಅಂತರದ ಒಂದು ರೋಚಕ ಗೆಲುವನ್ನ ಕಂಡಿದೆ. ಹಾಗಾದ್ರೆ ಆರ್‌ಸಿಬಿ ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳ ನಡುವೆ ನಡೆದಂತ ಈ ಪಂದ್ಯ ಹೇಗಿತ್ತು? ಈ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿಯ ಮಾಸ್ ಎಂಟ್ರಿ ಹೇಗಿತ್ತು ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಆರ್‌ಸಿಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆಯೇ ಆರ್‌ಸಿಬಿ ಸೀಸನ್ 18ರಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತದೆ ಅಂತ ನಿಮ್ಗೆ ಅನ್ಸುತ್ತದೆಯೋ ಅಥವಾ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ. ಮುಂಬೈನಲ್ಲಿ ಮುಂಬೈ ಇಂಡಿಯನ್ಸ್ ಮತ್ತು ಆರ್‌ಸಿಬಿ ತಂಡಗಳ ನಡುವೆ ನಡೆದಂತ ಪಂದ್ಯದಲ್ಲಿ ಟಾಸ್ ಅನ್ನ ಗೆದ್ದಂತ ಮುಂಬೈ ಇಂಡಿಯನ್ಸ್ ಮೊದಲು ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿತು. ಇನ್ನು ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಇಳಿದಂತ ಆರ್‌ಸಿಬಿ ನಿಗದಿತ 20 ಓವರ್‌ನಲ್ಲಿ 5 ವಿಕೆಟ್ಗಳನ್ನ ಕಳೆದುಕೊಂಡು 221 ರನ್ಗಳನ್ನ ಹೊಡೆಯಿತು. ಆರ್‌ಸಿಬಿ ತಂಡದ ಪರವಾಗಿ ಈ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ 67 ರನ್ಗಳನ್ನ ಹೊಡೆದರೆ, ರಜತ್ ಪಟಿದಾರ್ 64 ರನ್ಗಳನ್ನ ಹೊಡೆದರು. ಇನ್ನು ಜಿತೇಶ್ ಶರ್ಮಾ ಅಜಯ್ 40 ರನ್ಗಳನ್ನ ಹೊಡೆದರೆ, ಪಡಿಕಲ್ 37 ರನ್ಗಳನ್ನ ಹೊಡೆದರು. ಇನ್ನು ಗೆಲುವಿಗಾಗಿ 222 ರನ್ಗಳ ಗುರಿಯನ್ನು ಪಡೆದಂತ ಮುಂಬೈ ಇಂಡಿಯನ್ಸ್ ತಂಡ ನಿಗದಿತ 20 ಓವರ್‌ನಲ್ಲಿ 9 ವಿಕೆಟ್ಗಳನ್ನ ಕಳೆದುಕೊಂಡು 209 ರನ್ಗಳನ್ನ ಮಾತ್ರ ಹೊಡೆಯಿತು. ಮುಂಬೈ ಇಂಡಿಯನ್ಸ್ ತಂಡದ ಪರವಾಗಿ ತಿಲಕ್ ವರ್ಮಾ 56 ರನ್ಗಳನ್ನ ಹೊಡೆದರೆ, ಹಾರ್ದಿಕ್ ಪಾಂಡ್ಯ 47 ರನ್ಗಳನ್ನ ಹೊಡೆದರು. ಇನ್ನು ಆರ್‌ಸಿಬಿ ತಂಡದ ಪರವಾಗಿ ಈ ಪಂದ್ಯದಲ್ಲಿ ಕುನಾಲ್ ಪಾಂಡ್ಯ 4 ವಿಕೆಟ್ಗಳನ್ನ ಪಡೆದುಕೊಂಡರೆ, ಎಸ್‌ದೇಲ್ ಮತ್ತು ಜೋಸ್ ಹೇಜಲ್ವುಡ್ ತಲಾ 2 ವಿಕೆಟ್ಗಳನ್ನ ಪಡೆದುಕೊಂಡರು. ಮುಂಬೈ ಇಂಡಿಯನ್ಸ್ ವಿರುದ್ಧ ವಾಂಖೆಡೆ ಸ್ಟೇಡಿಯಂನಲ್ಲಿ 10 ವರ್ಷಗಳ ನಂತರ ಆರ್‌ಸಿಬಿ ಗೆಲುವನ್ನ ಕಂಡು ಇತಿಹಾಸ ನಿರ್ಮಿಸಿತು. ಇನ್ನು ಮುಂಬೈ ಇಂಡಿಯನ್ಸ್ ಎದುರು ನಡೆದಂತ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಮಾಡಲು ಬಂದಾಗ ಸೌಂಡ್ ಮೀಟರ್ನಲ್ಲಿ 138 ಡೆಸಿಮಲ್ ತೋರಿಸುತ್ತಿತ್ತು. ಇದು ಈ ಸೀಸನ್ ಅಲ್ಲಿ ಯಾವುದೇ ಒಬ್ಬ ಆಟಗಾರನಿಗೆ ಕೇಳಿ ಬಂದಂತ ರೆಕಾರ್ಡ್ ಬ್ರೇಕಿಂಗ್ ಸೌಂಡ್ ಅಂತಾನೆ ಹೇಳಬಹುದಾಗಿದೆ. ವಿರಾಟ್ ಕೊಹ್ಲಿಯ ಎಂಟ್ರಿಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಮಾತ್ರ ಸೌಂಡ್ ಮಾಡುವುದಿಲ್ಲ, ವಾಂಖೆಡೆ ಸ್ಟೇಡಿಯಂನಲ್ಲೂ ಕೂಡ ವಿರಾಟ್ ಕೊಹ್ಲಿಯ ಕ್ರೇಜ್ ಜೋರಾಗಿ ಇದೆ ಅಂತಾನೆ ಹೇಳಬಹುದಾಗಿದೆ.